ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣ ಆಗಿರುವ ಮೆಟ್ರೋ ಟಿಕೆಟ್ ರೇಟ್ ವಿಚಾರಕ್ಕೆ ಸದ್ಯಕ್ಕೆ ಪೂರ್ಣ ವಿರಾಮ ಬೀಳುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಅಸ್ತ್ರ ಪ್ರಯೋಗ ಮಾಡಿರುವ ತೇಜಸ್ವಿ ಸೂರ್ಯ ಇವತ್ತು ಈ ಮೆಟ್ರೋ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನುವಂತ ಕ್ವಿಕ್ ಅಪ್ಡೇಟ್ ಇಲ್ಲಿದೆ. ರಾಜ್ಯ ಸರ್ಕಾರ ಬಿಎಂಆರ್ಸಿಎಲ್ನ ಪ್ಲಾನ್ ಸಕ್ಸಸ್ ಆಗಿದ್ರೆ ಸೋಮವಾರದಿಂದ ನಮ್ಮ ಮೆಟ್ರೋದ ಪ್ರಯಾಣ ದರ ಏರಿಕೆಯಾಗ್ತಿತ್ತು. ಮೆಟ್ರೋ ಟಿಕೆಟ್ ದರ ದುಬಾರಿಯಾಗಿರುತ್ತಿತ್ತು. ಆದರೆ ಬಿಜೆಪಿ ಕನ್ನಡ ಪರ ಸಂಘಟನೆಗಳ ಆಕ್ರೋಶದಿಂದಾಗಿ ಮೆಟ್ರೋ ದರ ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಜೊತೆಗೆ ಸೋಮವಾರ ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಹೈ ಡ್ರಾಮಾವೇ ನಡೆದು ಬಿಟ್ಟಿದೆ. ಮೆಟ್ರೋ ದರ ಏರಿಕೆ ವಿಚಾರ ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣಿಸ್ತಾಗಿಲ್ಲ. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸೋಮವಾರ ಸಂಸದ ತೇಜಸ್ವಿ ಸೂರ್ಯ ಮತ್ತು ಶಾಸಕ ಸಿಟಿ ರಾಮಮೂರ್ತಿ ಖಾಲಿ ಟ್ರಂಕ್ ಹಿಡಿದು ಆರ್ವಿ ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಪ್ರತಿಭಟನೆ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಹೈ ಡ್ರಾಮಾವೇ ನಡೆದು ಹೋಯಿತು. ಈ ವೇಳೆ ಸಂಸದರು ಮತ್ತು ಶಾಸಕರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೆಟ್ರೋ ದರ ಜಾಸ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಗೆ ರಿಕ್ವೆಸ್ಟ್ ಮಾಡಬೇಕು. ಈ ಹಿಂದೆ 4 ಸತಿ ಇವರು ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ರು. ಅದಾದ ಮೇಲೆ ಕೇಂದ್ರ ಸರ್ಕಾರದ ಈ ಒಂದು ಇಂಡಿಪೆಂಡೆಂಟ್ ಕಮಿಟಿ ರಚನೆ ಆಯಿತು. ಆ ಸಮಿತಿ ಎದುರುಗಡೆ ಇವರೇನು ಆರ್ಗ್ಯೂ ಮಾಡಿದ್ರು, ನಾವು ಇಷ್ಟು ದಿವಸ ಏನು ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾ ಇದ್ವಿ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾವು ನಿಲ್ಲಿಸ್ತಿದ್ದೀವಿ ಅಂತಂದರು. ಜನರಿಂದನೇ ಇಸ್ಕೊಳ್ಳಿ, ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ಇದು ಬಗೆಹರಿಬೇಕು ಅಂತಂದರೆ ಮತ್ತೆ ಹೊಸದಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಅಂತ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಇವತ್ತೇ ಪತ್ರ ಬರೀಬೇಕು. ಎರಡನೇದು, ಹೊಸ ಕಮಿಟಿ ಎದುರುಗಡೆ ಹಿಂದಿನ ಎಲ್ಲ ರಾಜ್ಯ ಸರ್ಕಾರಗಳು ಮೆಟ್ರೋಗೆ ಯಾವ ಥರ ಬಜೆಟ್ನಲ್ಲಿ ಸಪೋರ್ಟ್ ಕೊಡ್ತಾಯಿದ್ರು, ಶ್ಯಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತಾಯಿದ್ರು, ಅದನ್ನು ಮತ್ತೆ ಶುರು ಮಾಡಬೇಕು. ವರ್ಷ ಏನನ್ನು ನೀವು ಫೇರ್ ಜಾಸ್ತಿ ಮಾಡಿ ಜನರಿಂದ ಇಸ್ಕೊಳ್ಳಿ ಅಂತ ನೀವು ಆರ್ಗ್ಯುಮೆಂಟ್ ಮಾಡಿದ್ದೀರಾ ಅದನ್ನು ನಿಲ್ಲಿಸಬೇಕು, ವಾಪಸ್ ತಗೋಬೇಕು. ಇಷ್ಟೇ ಇದಕ್ಕಿರುವಂಥ ಸೊಲ್ಯೂಷನ್. ಈ ದೇಶದಲ್ಲಿ ದುಬಾರಿ ಮೆಟ್ರೋ ಅಂತಲೇ ಬೆಂಗಳೂರು ಮೆಟ್ರೋ. ಇಡೀ ದೇಶದಲ್ಲಿ ಡೆಲ್ಲಿನಲ್ಲಿಲ್ಲ, ಇದು ಎಲ್ಲೂ ಇಲ್ಬಲ್ಲ. ಆ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಕಮಿಟಿ ಪ್ರಪೋಸಲ್ ಮಾಡಿ, ಈ ಪ್ರಪೋಸಲೇ ಮಾಡಿಲ್ಲ ಅಂತಂದ್ರೆ ಆ ದೃಷ್ಟಿಯಿಂದ ನಾವು ಹೋರಾಟ ಮುಂದುವರ್ತೀವಿ, 100% ತಗೊಂಡು ಹೋಗ್ತೀವಿ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕೇಂದ್ರದ ಪಾಲಿಲ್ಲ ಅಂದ ಮೇಲೆ ದರ ಏರಿಕೆ ತಡೆಯುವ ಹಕ್ಕು ಹೇಗೆ ಬರುತ್ತೆ ಅಂತ ಕರ್ನಾಟಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರು ಕೂಡ ರಾಜ್ಯ ಸರ್ಕಾರವನ್ನ ಖಾಲಿ ಟ್ರಂಕ್ ಎಂದ ತೇಜಸ್ವಿ ಸೂರ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಈ ಬಗ್ಗೆ ಡಿಕೆ ಸುರೇಶ್ ಮಾತನಾಡಿದ್ದು, ಬೆಂಗಳೂರಿಗೆ ಕನ್ನಡಿಗರಿಗೆ ರಾಜ್ಯಕ್ಕೆ ಖಾಲಿ ಡಬ್ಬ ಕೇಂದ್ರ ಕೊಟ್ಟಿದೆ ಎಂದರು. ಮೆಟ್ರೋ ಬೋರ್ಡಿನಲ್ಲಿ ಕಮಿಟಿ ಇದೆ, ಅವರು ದರ ಏರಿಕೆಗೆ ಅನುಮೋದನೆ ಮಾಡುತ್ತಾರೆ. ತೇಜಸ್ವಿ ಸೂರ್ಯ ಅವರ ಬದ್ಧತೆಯನ್ನ ದೆಹಲಿಯಲ್ಲಿ ಪ್ರದರ್ಶನ ಮಾಡ್ಲಿ ಅಂತ ಕುಟುಕಿದ್ದಾರೆ. ಖಾಲಿ ಟ್ರಂಕ್ ಹಿಡ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ನ ತುಂಬಿಸ್ಕೊಂಡು ತರಕ್ಕೆ ಹೇಳಿ ದೆಹಲಿಯಿಂದ ನಮ್ಮ ತೆರಿಗೆ ಪಾಲಿನ ಹಣವನ್ನು ಕೊಡಿಸೋದ್ರ ಬಗ್ಗೆ ಅವರ ನಿಲುವೇನು, ಅವರು ಬಜೆಟ್ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವರ ಕ್ಷೇತ್ರಕ್ಕೆ ಬೆಂಗಳೂರಿಗೆ ಏನೇನು ಕೇಳಿದ್ರು, ಏನೇನು ಕೊಟ್ಟಿದ್ದಾರೆ ಅದನ್ನು ಕಳೆದ 10 ವರ್ಷಗಳಿಂದ 12 ವರ್ಷಗಳಿಂದ ಅದನ್ನು ಪಟ್ಟಿ ಹೇಳಕ್ಕೆ ಹೇಳಿ. ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ 12 ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ. ನೀವು ಅದನ್ನು ಚೆನ್ನಾಗಿ ತೋರಿಸಿ. ಕರ್ನಾಟಕಕ್ಕೆ, ಬೆಂಗಳೂರಿಗೆ, ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ ತೇಜಸ್ವಿ ಸೂರ್ಯ ಅವರೇ ಹಿಡಿದಿರೋ ಡಬ್ಬ. 5% ದರ ಏರಿಕೆ ಆಗೋದು ಪಕ್ಕ. ಅಲ್ಲಿಗೆ ಮೆಟ್ರೋ ದರ ಇನ್ನೂ ಶೀಘ್ರದಲ್ಲೇ ಏರಿಕೆಯಾಗೋದು ಪಕ್ಕ. ಅದು ಅಲ್ಲದೆ ಮಂಡಳಿಯ ನಿಯಮಾನುಸಾರವೇ 5% ದರ ಏರಿಕೆಗೆ ಅವಕಾಶವಿದೆ. ಹಾಗಾದ್ರೆ 5% ಟಿಕೆಟ್ನ ದರ ಏರಿಕೆಯಾಗೋದು ನಿಶ್ಚಿತ ಅಂತಲೂ ಹೇಳಲಾಗ್ತಿದೆ. ಗೊತ್ತಿರೋದು ದರ ನಿಗದಿ ಸಮಿತಿಯಲ್ಲಿದೆ ಕೂಡ, ಅವರು ಕೂಡ ಎಲ್ಲ ತಿಳಿಸಿದ್ದಾರೆ. ನೀವು ಒಂದು ಫಾರ್ಮುಲಾ ಪ್ರಕಾರ ನೀವು ಮಾಡಿ ನೋಡಿ, ನಿಮಗೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ ಅಂತ. ಆ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದರೂ ಕೂಡ ನಮಗೆ ದರ ಸಮಿತಿ ಹೇಳಿರೋದು ಮ್ಯಾಕ್ಸಿಮಮ್ ಆಫ್ 5%. ಅಂದರೆ ಅದೇ 5% ಮೇಲೆ ತಾವು ದರ ನಿಗದಿ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ದಾರೆ. ದರ ಏರಿಕೆಗೆ ಬ್ರೇಕ್ ಹಾಕಿದ್ದು ನಾನೇ ಎಂದ ಡಿಸಿಎಂ ಡಿಕೆಶಿ. ಕೇಂದ್ರ ಸರ್ಕಾರಕ್ಕೆ ಮೆಟ್ರೋ ದರ ಹೆಚ್ಚಿಸುವ ಮತ್ತು ನಿಲ್ಲಿಸುವ ಅಧಿಕಾರ ಇಲ್ಲ. ರಾಜ್ಯಕ್ಕೂ ಟಿಕೆಟ್ ದರ ಹೆಚ್ಚಿಸುವ ಅಧಿಕಾರ ಇಲ್ಲ. ಟಿಕೆಟ್ ದರ ಹೆಚ್ಚಳ ಮಾಡೋದು ಎಫ್ಎಫ್ಸಿ ಕಮಿಟಿ ಮಾತ್ರ. ಜನರ ಹಿತಕ್ಕಾಗಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ದರ ಏರಿಕೆಯ ತೀರ್ಮಾನವನ್ನ ಹೋಲ್ಡ್ ಮಾಡಿ ಎಂದಿದ್ದೇನೆ ಎಂದು
ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದು ನಾನೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. Existing fares calculated based on the changes of the CPI, staff cost, per unit cost, ಇವೆಲ್ಲ ಕೂಡ ಎನರ್ಜಿ ಕಾಸ್ಟು, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೋಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್. ಒಟ್ಟಿನಲ್ಲಿ ನಮ್ಮ ಮೆಟ್ರೋ ದರ ಏರಿಕೆ ಬರೆ ಕಡಿಮೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಜನರಿಗೆ ತಾತ್ಕಾಲಿಕ ತಡೆ ಅನ್ನೋ ಉತ್ತರ ಸಿಕ್ಕಿರೋದು ಕೊಂಚ ನಿಟ್ಟುಸಿರು ಬಿಡುವಂತಾಗಿದ್ರು. ಇದೇ ವಿಚಾರ ರಾಜಕೀಯ ಜಟಾಪಟಿಗೂ ಕಾರಣ ಆಗಿರೋದು ಬೇಸರದ ಸಂಗತಿ. ಆದಷ್ಟು ಬೇಗ ಸಿಲಿಕಾನ್ ಸಿಟಿ ಪ್ರಯಾಣಿಕರಿಗೆ ಟಿಕೆಟ್ ದರ ಎಷ್ಟು ಅನ್ನೋ ಗೊಂದಲಕ್ಕೆ ಉತ್ತರ ಸಿಗಬೇಕಿದೆ.